ವಿಜಯ್ ರೂಪಾನಿ ಅವರಿಗೆ ಗಂಭೀರ ಗಾಯ ಆಗಿದೆ ಎನ್ನುವಂಥದ್ದು ಸದ್ಯಕ್ಕೆ ಲಭಿಸ್ತಾ ಇರುವಂತಹ ಮಾಹಿತಿ. ವಿಜಯ್ ರೂಪಾನಿ ಅವರಿಗೆ ಗಂಭೀರ ಗಾಯ ಆಗಿದೆ. ಟೇಕ್ ಆಫ್ ಆದಂತಹ ಕೆಲವೇ ನಿಮಿಷಗಳಲ್ಲಿ, ಅದು ವಿದಿನ್ 5 ಮಿನಿಟ್ಸ್ ಪತನ ಆಗಿದೆ ಅನ್ನೋದಾದರೆ, ಜೀವನ್ಮರಣದ ನಡುವೆ ವಿಜಯ್ ರೂಪಾನಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ಎನ್ನುವಂಥದ್ದು ಸದ್ಯಕ್ಕೆ ಲಭಿಸ್ತಾ ಇರುವಂತಹ ಮಾಹಿತಿ. ದುರಂತಕ್ಕೀಡಾದಂತಹ ವಿಮಾನದಲ್ಲಿ ವಿಜಯ್ ರೂಪಾನಿ ಅವರು ಇದ್ದರು. ವಿಜಯ್ ರೂಪಾನಿ ಅವರಿಗೆ ಗಂಭೀರ ಗಾಯ ಆಗಿದೆ. ಲಂಡನ್ಗೆ ಹೋಗ್ತಾ ಇದ್ರು ತಮ್ಮ ಏಕೈಕ ಪುತ್ರಿಯನ್ನು ನೋಡಲಿಕ್ಕೆ. ಜೀವನ್ಮರಣದ ನಡುವೆ ವಿಜಯ್ ರೂಪಾನಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು ವಿದಿನ್ 5 ಮಿನಿಟ್ಸ್ ಬೋಯಿಂಗ್ ವಿಶ್ವದ ಅತ್ಯಂತ ದೊಡ್ಡ ನಾಗರಿಕ ವಿಮಾನಯಾನ ಸಂಸ್ಥೆ. ಮತ್ತು ಬೋಯಿಂಗ್ ತುಂಬ ಅಡ್ವಾನ್ಸ್ಡ್ ವಿಮಾನ. ಅದು ಕೂಡ ಡ್ರೀಮ್ ಲೈನರ್ ಏನಿದೆ ಅದು ಕೂಡ ಅಡ್ವಾನ್ಸ್ಡ್ ವಿಮಾನ. ಅದು ಯಾಕೆ ದುರಂತಕ್ಕೀಡಾಯಿತು ಎನ್ನುವಂಥದ್ರ ಬಗ್ಗೆ ಈಗ ತನಿಖೆ ಮಾಡಲೇಬೇಕಾಗುತ್ತೆ. ಒಟ್ಟು 242 ಮಂದಿ ಅಂದರೆ ಏನು ತಮಾಷೆ ಏನಲ್ಲ. ಆಮೇಲೆ ಮಾಹಿತಿಗಳ ಪ್ರಕಾರ ಟೇಕ್ ಆಫೇ ಡಿಲೇ ಆಗಿದೆ. ಡಿಲೇ ಆಗಿ ಟೇಕ್ ಆಫ್ ಆದಂಥ 5 ನಿಮಿಷಗಳಲ್ಲಿ ಅವಘಡ ಆಗಿರುವಂಥದ್ದು. ವಿದಿನ್ 5 ಮಿನಿಟ್ಸ್. ಸೊ ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ನೂರ 10 ಮಂದಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 110 ಮಂದಿ. 242 ಮಂದಿ ಏನು ವಿಮಾನದಲ್ಲಿದ್ದರು, ಅವರಲ್ಲಿ 110 ಮಂದಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 110 ಮಂದಿ. ಸೊ ಬಿಗ್ ಟ್ರಾಜಿಡಿ ಇದು. ಒಟ್ಟು ವಿಮಾನದಲ್ಲಿದ್ದಂಥದ್ದು 230 ಪ್ರಯಾಣಿಕರು, ಜೊತೆಗೆ 2 ಪೈಲಟ್ಗಳು, ಒಬ್ಬರು ಸೀನಿಯರ್ ಕ್ಯಾಪ್ಟನ್, ಜೊತೆಗೆ ಒಬ್ಬರು ಕೋ ಪೈಲಟ್, 10 ಮಂದಿ ಸಿಬ್ಬಂದಿ. पूरे गए होंगे ಟರ್ಮಿನಲ್ 2 ಇಂದ ಟೇಕ್ ಆಫ್ ಆಗಿತ್ತು ವಿಮಾನ. ರನ್ವೇ ಸಂಖ್ಯೆ 23. ಸೊ ಲಭ್ಯ ಆಗ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ 110 ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೋಯಿಂಗ್ ಕಂಪನಿಯ ಷೇರು ಮಾರುಕಟ್ಟೆಯಲ್ಲಿ 7% ಕುಸಿತವನ್ನು ಕಂಡಿದೆ. ಈ ದುರಂತದ ಬಳಿಕ ವಿಜಯ್ ರೂಪಾನಿ ಅವರಿಗೆ ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.